ಹಾಯ್ ವಿದ್ಯಾರ್ಥಿಗಳೇ, ಪೂರಕ ಪರೀಕ್ಷೆ 2 ಅರ್ಥಶಾಸ್ತ್ರದ ಸಂಪೂರ್ಣವಾದಂತಹ ಪೂರಕ ಪರೀಕ್ಷೆ 2ರ ಉತ್ತರಗಳು ಇಲ್ಲಿದೆ. ಬನ್ನಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1ಕ್ಕೆ ಸಮನಾಗಿರುತ್ತದೆ. ಎರಡನೇದು Q = ಆ್ಯಂಡ್ ನೆಕ್ಸ್ಟ್ 3 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಿಗಳು ಬೆಲೆ ಪಡೆಯುವವರು. ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ಇನ್ನೊಂದು ದೇಶದ ಕರೆನ್ಸಿಯಲ್ಲಿ ವ್ಯಕ್ತಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ: ವಿದೇಶಿ ವಿನಿಮಯ ದರ. ನೆಕ್ಸ್ಟ್, ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ನೆಕ್ಸ್ಟು 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕನಿಷ್ಠ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಘಟಕ, 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕುಚಿತ ಹಣ, 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು ತೆರಿಗೆಗಳು. ಹೊಂದಿಸಿ ಬರೆಯಿರಿ. ಸರಳ ಬೇಡಿಕೆ ರೇಖೆ ಆ್ಯಂಡ್ MRTR ಆ್ಯಂಡ್ Q ಆ್ಯಂಡ್ ಮರುಖರೀದಿ ಒಪ್ಪಂದ ರೆಫೋ, ಉಳಿತಾಯ Y-C, ಹೂಡಿಕೆ ಬಂಡವಾಳ ಖಾತೆ. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದಕ್ಕೆ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ MA = TUN - TUN - 1. ಇದು ಸರಿಯಾದ ಉತ್ತರ. ಪೂರೈಕೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದಕರು ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿರುವ ಸರಕುಗಳ ಪ್ರಮಾಣವಾಗಿರುತ್ತದೆ. 14ನೇ ಪ್ರಶ್ನೆ ಸರಿಯಾದ ಉತ್ತರ ರಫ್ತು. ನೆಕ್ಸ್ಟ್, CPI ವಿಸ್ತರಿಸಿ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ಬೋದು. ಕೊರತೆಯ ಬೇಡಿಕೆ ಸಮತೋಲನ ಮಟ್ಟದಲ್ಲಿ ಲಭ್ಯವಿರುವ ಪೂರೈಕೆಗಿಂತ ಒಟ್ಟು ಬೇಡಿಕೆ ಕಡಿಮೆ ಇದ್ದರೆ ಅದನ್ನು ಕೊರತೆಯ ಬೇಡಿಕೆ ಎಂದು ನಾವು ಕರಿತೇವೆ. ಓಕೆನಾ? ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ B ಭಾಗ 2 ಅಂಕದ ಪ್ರಶ್ನೆಗಳಿದು. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂದರೆ ಉತ್ಪಾದನೆ, ಸರಕು ಮತ್ತು ಸೇವೆಗಳ ಸೃಷ್ಟಿ, ಬಳಕೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ, ಉತ್ಪಾದನಾಂಗಗಳ ನಡುವೆ ಆದಾಯದ ಹಂಚಿಕೆ, ಬೇಡಿಕೆ ನಿಯಮಗಳನ್ನು ತಿಳಿಸಿ. ಇವೆಲ್ಲ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಟೋಟಲ್ 3 ಇದ್ದಾವೆ. ಬೆಲೆ, ಪೂರೈಕೆ, ಸ್ಥಿತಿಸ್ಥಾಪಕತ್ವದ ಅರ್ಥ ಮತ್ತು ಸೂತ್ರವನ್ನು ಬರೆಯಿರಿ ಅಂದರೆ ಇಲ್ಲಿದೆ. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್. ಇದು ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂದರೆ ತುಂಬ ಈಸಿ ಇರುತ್ತೆ. -20 ಬರುತ್ತೆ. 2P - 20 ಇದೆ. ಓಕೆನಾ? ಅವು ಎರಡು ಕೂಡ -- ಆಗಿರೋದ್ರಿಂದ -20 ಬರುತ್ತೆ. ಓಕೆ. ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ, ಇಷ್ಟು ನೀವು ಕರೆಕ್ಟಾಗಿ ಬರೀಬೇಕು. ಇದು ತುಂಬ ಇಂಪಾರ್ಟೆಂಟ್. ಉತ್ಪಾದನಾ ಸಾಧ್ಯತೆ ಗಡಿಯನ್ನು ವಿಸ್ತರಿಸಿ. ಇದು ನೋಡಿ, ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಇಷ್ಟು ನೀವು ಮಾಡಿಬಿಟ್ರೆ ಸಾಕು. ಮತ್ತು ಎಕ್ಸ್ಪ್ಲೇನ್ ಇಷ್ಟು ಕೊಡಬೇಕಾಗತ್ತೆ. ನೆಕ್ಸ್ಟ್, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿ. ಯಾಕಂದರೆ ಇದು ಬೋರ್ಡ್ದಿಂದಲೇ ಬಂದಂತಹ ಒಂದು ಕೀ ಪಾಯಿಂಟ್ಸ್ಗಳು. ಇಷ್ಟೇ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್, ಎಷ್ಟೋ ಜನ ಮಿಸ್ ಮಾಡಿದ್ದೀರಾ. ಯಾಕಂದರೆ ಇದು ಇಲ್ಲಿ TR ಮತ್ತು TC ಕೊಟ್ಟಿರ್ತಾರಲ್ವ, ಅವುಗಳನ್ನು ನೀವು ಮೈನಸ್ ಮಾಡಿದರೆ ಸಾಕು. ಇಲ್ಲಿ ಬಂದುಬಿಡುತ್ತೆ ಉತ್ತರ. ಇಲ್ಲಿ ಇದು ಮೈನಸ್ ಮಾಡಿದರೆ ಸಾಕು, ನಿಮಗೆ ಆರಾಮಾಗಿ 4 ಮಾರ್ಕ್ಸ್ ಬರುತ್ತೆ. ಬೆಲೆ, ಅಂತಸ್ತು, ಪರಿಕಲ್ಪನೆ, ರೇಖಾಚಿತ್ರದೊಂದಿಗೆ ಚರ್ಚಿಸಿ. ಇದೊಂದು ಕೂಡ ಇಷ್ಟು ಬರುತ್ತೆ. ಇದೊಂದು ಓದ್ಕೊಳ್ಳಿ ಚೆನ್ನಾಗಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಮತೋಲನ ಮಟ್ಟದ ಆದಾಯ ಕಂಡುಹಿಡಿಯಿರಿ. 1750 ಬಂದರೆ ಇನ್ನೊಂದು 2000 ಬರುತ್ತೆ. ಭಾಳ ಇಂಪಾರ್ಟೆಂಟು, ಭಾಳ ಈಸಿ ಕೂಡ ಇದೆ. ಓಕೆನಾ? ಮುಂಗಡ ಪತ್ರದ ಕೊರತೆಯನ್ನು ಕಡಿತದ ಸಮಸ್ಯೆಯನ್ನು ಚರ್ಚಿಸಿ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ ಇದು. ಓಕೆನಾ? ನೆಕ್ಸ್ಟ್, ಇದು ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳು ಎಲ್ಲದಕ್ಕೂ ಬಂದಿದೆ. ಇದು ಭಾಳ ಇಂಪಾರ್ಟೆಂಟ್, ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್, TVS. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ TVC ಮತ್ತು TC, AVC ಮತ್ತು SICಗಳನ್ನು ಕಂಡುಹಿಡಲಿಕ್ಕೆ ಹೇಳ್ತಾರೆ. ಭಾಳ ಈಸಿ ಇದೆ ಇದು. ಯಾಕಂದರೆ ನೋಡಿಲಿ, Q ಕೊಟ್ಟಿರ್ತಾರೆ, SMC ಕೊಟ್ಟಿರ್ತಾರೆ, TFC ಕೊಟ್ಟಿರ್ತಾರೆ, TVC ಕಂಡುಹಿಡಿಯುವಂಥದ್ದು. ಇಲ್ಲಿ ನೀವು ಒಂದು 500ಕ್ಕೆ 500 ಹಚ್ಚಿ, ಆಮೇಲೆ 500 ಮತ್ತು 300 800 ಆಗುತ್ತೆ. 800 200 1000, ಆಮೇಲೆ 1000 300, 1300 + 500, 1800 + 800, 2400. ಆಮೇಲೆ TC ಕಂಡುಹಿಡಿಯುವಂಥ ಸೂತ್ರ ಇದೆ, AVC ಕಂಡುಹಿಡಿಯುವಂಥ ಸೂತ್ರ, SIC ಕಂಡುಹಿಡಿಯುವಂಥ ಸೂತ್ರ. TC ಕಂಡುಹಿಡಿಬೇಕಾದ್ರೆ TFC + TVC ಮಾಡಿದರೆ TC ಸಿಕ್ಬಿಡ್ತದೆ. AVC ಕಂಡುಹಿಡಿಬೇಕಾದ್ರೆ ನೀವು ಇಲ್ಲಿ ಡಿವೈಡೆಡ್ ಮಾಡಬೇಕಾಗತ್ತೆ. ಇದು AVC SIC ಕಂಡುಹಿಡಿಬೇಕಾದ್ರೆ TC / ಯಾವುದು Q ಮಾಡ್ಕೊಳ್ಬೇಕಾಗುತ್ತೆ. ಈಸಿ ಇದೆ, ಏನು ತೊಂದರೆ ಇಲ್ಲ, ಈಸಿ ಇರುತ್ತೆ. ಸಮಗ್ರ ಆರ್ಥಿಕ ಅನನ್ಯತೆಗಳು, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದು ಬಂದೇ ಬರುತ್ತೆ. ಈ ರೀತಿ ಬರೆದಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್, ಇಷ್ಟು ಇಂಪಾರ್ಟೆಂಟ್. ಓಕೆನಾ? ಇದು ನೆಕ್ಸ್ಟ್, ಕೆಳಗಂಡ ಕೋಷ್ಟದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಇದು ಭಾಳ ಈಸಿ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿತಿನ್ 2 ಡೇಸಲ್ಲಿ ಎಲ್ಲ ವಿಷಯಗಳ ಸಂಪೂರ್ಣವಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ. ಓಕೆ, ಥ್ಯಾಂಕ್ ಯು.